ಝೀರೋದ ಮಾರುಕಟ್ಟೆಯ ದ ಡೈಲಿ ಬ್ರೀಫ್ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಕೂಡ ಸ್ವಾಗತ. ಇವತ್ತಿನ ಎಪಿಸೋಡಲ್ಲಿ ತುಂಬ ಇಂಟ್ರೆಸ್ಟಿಂಗ್ ಆಗಿರುವಂತಹ 2 ಟಾಪಿಕ್ಸ್ ಬಗ್ಗೆ ನಾನು ನಿಮ್ಮ ಹತ್ರ ಡಿಸ್ಕಸ್ ಮಾಡ್ತೀನಿ. ನಂಬರ್ 1, ಸ್ಕ್ಯಾಮ್ ಅಲರ್ಟ್. ಇನ್ವೆಸ್ಟರ್ಸ್ಗೆ ಪ್ರತಿದಿನ ಈ ಒಂದು ಸ್ಕ್ಯಾಮ್ಸ್ಗಳಿಂದ ಅವರು ಮೂರ್ಖರಾಗ್ತಿದಾರಾ? ಹಾಗೆ ಸ್ಟಾಕ್ ಮಾರ್ಕೆಟಲ್ಲಿ 2 ಹೊಸ ಸ್ಕ್ಯಾಮ್ಸ್ಗಳು ಬಂದಿದೆ. ನಂಬರ್ 2, ಒಜೆಂಪಿಕ್ ನಿಮಗೆ ಆಲ್ಕೋಹಾಲ್ನ ಕಡಿಮೆ ಕುಡಿಯೋದಕ್ಕೆ ಸಹಾಯ ಮಾಡ್ತಿದ್ಯಾ? ಹೌದು, ಫೈನಾನ್ಷಿಯಲ್ ಮಾರುಕಟ್ಟೆಯಲ್ಲಿ ನಡೆಯುವಂತಹ ದೊಡ್ಡ ಹಣಕಾಸಿನ ವಿಚಾರಗಳನ್ನ ನಾನು ನಿಮಗೆ ತುಂಬಾ ಸೂಕ್ಷ್ಮವಾಗಿ ಅರ್ಥ ಮಾಡಿಸ್ತೀನಿ. ನಾನು ನಿಮ್ಮ ನಿರೂಪಕಿ ಚಂದನಾ ಗೌಡ. ಇವತ್ತು ಗುರುವಾರ, ಡಿಸೆಂಬರ್ 5ನೇ ತಾರೀಕು. ನೀವು ನಮ್ಮ ಕಾರ್ಯಕ್ರಮವನ್ನ ಕೇಳಬೇಕು ಅಂತ ಅನ್ಕೊಂಡಿದ್ರೆ ಸ್ಪಾಟಿಫೈ ಮತ್ತೆ ಆಪಲ್ ಪಾಡ್ಕಾಸ್ಟ್ ಅಲ್ಲೂ ಸಹ ಕೇಳ್ಬೋದು. ಹಾಗೆ ನೀವೇನಾದ್ರೂ ನಮ್ಮ ಕಾರ್ಯಕ್ರಮವನ್ನ ನೋಡಬೇಕು ಅಂತ ಅನ್ಕೊಂಡಿದ್ರೆ ಯೂಟ್ಯೂಬ್ ಚಾರ್ಟ್ಸ್ ಮುಖಾಂತರ ನೋಡ್ಬೋದು. ನೀವೇನಾದ್ರೂ ಓದುವ ವ್ಯಕ್ತಿ ಆಗಿದ್ದೀರಾ ಅಂತಂದ್ರೆ ಇಮೇಲ್ ನ್ಯೂಸ್ ಲೆಟರ್ಸ್ಗೆ ಸಬ್ಸ್ಕ್ರೈಬ್ ಮಾಡಿ. ಒಂದು ವಿಷಯ ನೆನಪಿರ್ಲಿ, ಯಾವುದೇ ರೀತಿ ಸಹ ಸ್ಪ್ಯಾಮ್ ಮಾಡ್ತಿಲ್ಲ. ಪ್ರತಿಯೊಂದು ಲಿಂಕ್ ಸಹ ಕಮೆಂಟ್ ಸೆಕ್ಷನ್ ಅಲ್ಲೇ ಅವೈಲೇಬಲ್ ಇದೆ. ಬನ್ನಿ ಕಾರ್ಯಕ್ರಮವನ್ನ ಶುರು ಮಾಡೋಣ. ಷೇರು ಮಾರುಕಟ್ಟೆ, ಸ್ಟಾಕ್ ಮಾರ್ಕೆಟ್, ಇಟ್ ಈಸ್ ಅ ಪ್ಲೇಸ್ ಆಫ್ ಫುಲ್ ಕಾಂಟ್ರಾಡಿಕ್ಷನ್ಸ್ ಅಂತ ಹೇಳ್ಬೋದು. ಒಂದ್ ಕಡೆ ಭಾರತೀಯ ಷೇರು ಮಾರುಕಟ್ಟೆ ಒಂದು ಪ್ರತಿ ವರ್ಷ ತುಂಬಾ ಸ್ಟ್ರಾಂಗ್ ಆಗಿ ಬೆಳೀತಿದೆ. ಹೆಚ್ಚಿನ ಜನರು ಏನ್ ಮಾಡ್ತಾರೆ ಅಂತಂದ್ರೆ ತಮ್ಮ ಹಣಕಾಸಿನ ಗುರಿಗಳನ್ನ ಸಾಧಿಸಲೇಬೇಕು ಅಂತ ಇಲ್ಲಿ ಇನ್ವೆಸ್ಟ್ ಮಾಡ್ತಾರೆ. ಆದ್ರೆ ಮತ್ತೊಂದು ಕಡೆ ನಾವು ನೋಡ್ತಿದೀವಿ ಅಂತಂದ್ರೆ ಇದು ಬಹಳಷ್ಟು ಜನ ಅಂದ್ರೆ ಭಾರಿ ಮೊತ್ತದ ಹಣವನ್ನ ಇನ್ವೆಸ್ಟ್ ಮಾಡ್ತಿದ್ದಾರೆ ಅಂತಂದ್ರೆ ಕಳೆದುಕೊಳ್ಳುವ ಸ್ಥಳವಾಗಿದೆ ಅಂತಾನೂ ಕೂಡ ಹೇಳ್ಬೋದು. ಇದು ಕೇವಲ ಇನ್ವೆಸ್ಟ್ಮೆಂಟ್ ಇಂದ ಮಾತ್ರ ಅಲ್ಲ, ಬಟ್ ಆಕ್ಚುಲಿ ಫಾರ್ ಸ್ಕ್ಯಾಂಡಲ್ಸ್. ನಾವು ಈ ತರದೆಲ್ಲನೂ ಕೂಡ ನೋಡ್ಕೊಂಡು ಬಂದಿದ್ದೀವಿ. ಈಗ ಪಿರಮಿಡ್ ಸ್ಕೀಮ್ಸ್ ಅಂತ ಇರುತ್ತೆ. ಅದೇನ್ ಮಾಡ್ತಾರೆ ಅಂತಂದ್ರೆ ಅವರು ಪ್ರಾಮಿಸ್ ಮಾಡ್ತಾರೆ, ವಾರದಲ್ಲಿ ನಿಮ್ಮ ಅಮೌಂಟ್ ಏನಿರುತ್ತೆ ಇನ್ವೆಸ್ಟ್ ಮಾಡಿರೋದು ಡಬಲ್ ಮಾಡಿ ಕೊಡ್ತೀವಿ ಅಂತ. ಇತ್ತೀಚೆಗೆ ಅಸ್ಸಾಂನಲ್ಲಿ ಸ್ಫೋಟಗೊಂಡಂತೆ ಈ ಜನರಿಗೆ ಮೋಸ ಮಾಡಬೇಕು ಅಂತಾನೆ ಈ ಒಂದು ಬ್ರ್ಯಾಂಡ್ಸ್ಗಳು ಏನ್ ಮಾಡ್ತು ಅಂತಂದ್ರೆ ಈ ರೀತಿ ಒಂದು ಫ್ರಾಡ್ ಆಕ್ಟಿವಿಟೀಸ್ ನಡೆಸ್ತಾನೆ ಇದ್ರು. ಝರೋದಾಲು ಕೂಡ ಈ ರೀತಿ ಒಂದು ಫ್ರಾಡ್ ಆಕ್ಟಿವಿಟಿ ನಮ್ಮ ಕ್ಲೈಂಟ್ಸ್ಗೆ ಆಗಿರೋದನ್ನ ನಾವು ನೋಡಿದೀವಿ. ನೀವು ಇದನ್ನ ತಿಳಿದುಕೊಳ್ಳಲೇಬೇಕು, ಹೊಸದಾಗಿ ಬಂದಿರುವ ಆ ಸ್ಕ್ಯಾಮ್ಸ್ಗಳು ಯಾವುದು ಅನ್ನೋದನ್ನ. ಈಗ ಮೊದಲನೇ ಸ್ಕ್ಯಾಮ್ ಬಗ್ಗೆ ಮಾತಾಡಬೇಕು ಅಂತಂದ್ರೆ ನೀವೇ ಇಮ್ಯಾಜಿನ್ ಮಾಡ್ಕೊಳ್ಳಿ, ಒಂದು ಕಂಪನಿ ಹಣವನ್ನ ಸಂಗ್ರಹಣೆ ಮಾಡಬೇಕು ಅಂದ್ರೆ ಕಲೆಕ್ಟ್ ಮಾಡ್ಕೊಳ್ಬೇಕು ಅಂತಂದ್ರೆ IPO ಅನ್ನ ಪ್ರಾರಂಭ ಮಾಡತ್ತೆ. ಅಲ್ಲಿ ಬಂದಿರುವಂತಹ ದುಡ್ಡನ್ನೆಲ್ಲ ಅವ್ರು ಏನ್ ಮಾಡ್ತಾರೆ ಅಂತಂದ್ರೆ ಒಂದು ಫ್ಯಾನ್ಸಿ ಸಾಫ್ಟ್ವೇರ್ ನ ಪರ್ಚೇಸ್ ಮಾಡೋದಕ್ಕೆ ಕ್ಲೈಮ್ ಮಾಡ್ಕೊಳ್ತಾರೆ. ಇಲ್ಲಿ ಕ್ಯಾಚ್ ಏನು ಅಂತಂದ್ರೆ ಸಾಫ್ಟ್ವೇರ್ 3ನೇ ವ್ಯಕ್ತಿಯ ಮಾರಾಟಗಾರರಿಂದ ಬರಬೇಕಿತ್ತು. ಆದ್ರೆ ಇಲ್ಲಿ ಏನಾಗ್ತಿದೆ ಗೊತ್ತಾ, ಶೇರ್ ಕಂಪನಿಯಿಂದ ಆಗಿದೆ. ಅಂದ್ರೆ ಸೋ ಕಾಲ್ಡ್ ವೆಂಡರ್ಸ್ ಹ್ಯಾಡ್ ಝೀರೋ ಅಬಿಲಿಟಿ ಟು ಬಿಲ್ಡ್ ಅ ಡೆಲಿವರ್ ದಿ ಸಾಫ್ಟ್ವೇರ್ ದೇ ಪ್ರಾಮಿಸ್ಡ್. ದ ಫನಿ ಪಾರ್ಟ್ ಏನು ಅಂತಂದ್ರೆ ಇಲ್ಲಿ ಇನ್ವೆಸ್ಟರ್ಸ್ ಯಾರೆಲ್ಲ ಇರ್ತಾರೆ ಅವರು IPO ಅನ್ನ ಪರ್ಚೇಸೇ ಮಾಡಿಲ್ಲ. ಅವರು ಏನ್ ಮಾಡಿದ್ದಾರೆ ಅಂತಂದ್ರೆ 345 ಬಾರಿ ಓವರ್ ಸಬ್ಸ್ಕ್ರೈಬ್ ಮಾಡಿದ್ದಾರೆ. ಹಾಗಿದ್ರೆ ಎಕ್ಸಾಕ್ಟ್ಲಿ ಏನ್ ನಡೀತು ನಾವು ಅದ್ರ ಮೇಲೆ ಡಿಸ್ಕಸ್ ಮಾಡೋಣ. ಮೇ 31, 2024 ರಂದು ಏನಾಯ್ತು ಅಂತಂದ್ರೆ ಟ್ರಾಫಿಕ್ ಸೋಲ್ ITS ಟೆಕ್ನಾಲಜಿ ಅನ್ನೋ ಒಂದು ಕಂಪನಿ IPOಗೆ ಫೈಲ್ ಮಾಡ್ತು. ಅಂದ್ರೆ ಆ ಕಂಪನಿ ಬೇಸಿಕಲಿ ಇಂಟೆಲಿಜೆಂಟ್ ಟ್ರಾನ್ಸ್ಪೋರ್ಟೇಷನ್ ಸಿಸ್ಟಮ್, ಟ್ರಾಫಿಕ್ ಆಟೋಮೇಷನ್, ಟೋಲ್ ಮ್ಯಾನೇಜ್ಮೆಂಟ್ ಬಿಸ್ನೆಸ್ ಅಲ್ಲಿ ಇದೆ. ಇನ್ನು ಇಂಟಿಗ್ರೇಟೆಡ್ ಕಮಾಂಡ್ ಕಂಟ್ರೋಲ್ ಸೆಂಟರ್ ಸಾಫ್ಟ್ವೇರ್ ICCC ಅಂತ ಹೇಳ್ತೀವಿ. ಈ ಸಾಫ್ಟ್ವೇರ್ ಅನ್ನ ಪರ್ಚೇಸ್ ಮಾಡಬೇಕು ಅಂತ ಸುಮಾರು 45 ಕೋಟಿಗಳನ್ನ ಸಂಗ್ರಹಣೆ ಮಾಡ್ಕೊಂಡಿದ್ರು. ಅಂದ್ರೆ ಅದರಲ್ಲಿ 40% 17.7 ಕ್ರೋರ್ಸ್ಗಳನ್ನ ಇವರು ಕಲೆಕ್ಟ್ ಮಾಡ್ಕೊಂಡಿದ್ದಾರೆ. ಈ ICCC ಸಾಫ್ಟ್ವೇರ್ ಸ್ಮಾರ್ಟ್ ಸಿಟಿಗಳನ್ನ ಚಾಲನೆ ಮಾಡಬೇಕು ಅಂತಾನೆ ಪ್ರಮುಖವಾದ ಒಂದು ತಾಂತ್ರಿಕ ಭಾಗವಾಗಿದೆ ಅಂತ ಹೇಳ್ಬೋದು. ಬೇಸಿಕಲಿ ಇಂಟರ್ನ್ಯಾಷನಲಿ ಯಾರಾದ್ರೂ ಇದನ್ನ ಪರ್ಚೇಸ್ ಮಾಡಬೇಕು ಅಂತ ಅನ್ಕೊಂಡಿದ್ರೆ ಅಥವಾ ಈ ಬಿಸ್ನೆಸ್ ಸೆಕ್ಟರ್ಗೆ ಬರಬೇಕು ಅಂತ ಅನ್ಕೊಂಡಿದ್ರೆ ಇದನ್ನ ಆಮದು ಮಾಡ್ಕೊಳ್ಳಲಾಗತ್ತೆ. ಯಾಕೆ ಅಂತಂದ್ರೆ ಇಂಥದೊಂದು ಸಾಫ್ಟ್ವೇರ್ ಟೆಕ್ನಾಲಜಿ ಇನ್ನೂ ಕೂಡ ನಮ್ಮ ಭಾರತದಲ್ಲಿ ಬಂದಿಲ್ಲ. ಇನ್ನು ಸೆಪ್ಟೆಂಬರ್ 10 ಮತ್ತೆ 12 ನಡುವಿನ ಈ ಫಾಸ್ಟ್ ಫಾರ್ವರ್ಡೆಡ್ ಸಬ್ಸ್ಕ್ರಿಪ್ಷನ್ ಪೀರಿಯಡ್ ಏನಿದೆ ಇದರಲ್ಲಿ ಇನ್ವೆಸ್ಟರ್ಸ್ ವೆಂಟ್ ಕ್ರೇಜಿ ಅಂತಾನೆ ಹೇಳ್ಬೋದು. ಕಂಪನಿಗೆ ಬೇಕಾಗಿದ್ದಂತಹ 45 ಕೋಟಿಗೆ ವಿರುದ್ಧವಾಗಿ 10,000 ಕೋಟಿಯನ್ನ ಸುರಿದ್ರು. ಬಟ್ ನಾಟ್ ಎವ್ರಿ ಒನ್ ಜಾಯಿನ್ ದಿ ಹರ್ಡ್. ಸೆಪ್ಟೆಂಬರ್ 16 ರಂದು ಏನಾಯ್ತು ಅಂತಂದ್ರೆ ಈ ಒಂದು ಷೇರುಗಳನ್ನ ಅಂದ್ರೆ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಇರುವಂತಹ ಒಂದು ಷೇರುಗಳನ್ನ ಪಟ್ಟಿ ಮಾಡಬೇಕು, ಲಿಸ್ಟ್ ಮಾಡಬೇಕು ಅಂತ ಕೇವಲ 1 ದಿನದ ಮೊದಲು ಸೆಬಿ ಮತ್ತೆ BSE ಒಂದು ಇನ್ಬಾಕ್ಸ್ ನಲ್ಲಿ ಕಂಪ್ಲೇಂಟ್ ಕೊಡ್ತು. ಸಣ್ಣ ಹೂಡಿಕೆದಾರರ ವೆಲ್ಫೇರ್ ಅಸೋಸಿಯೇಷನ್ ಅಂದ್ರೆ ಯಾರ್ಯಾರೆಲ್ಲ ಸ್ಮಾಲ್ ಇನ್ವೆಸ್ಟ್ಮೆಂಟ್ ಮಾಡ್ತಿರ್ತಾರೆ ಈ ಒಂದು SIREN ಸಲ್ಲಿಸಿದ ದೂರಲ್ಲಿ ಏನಿತ್ತು ಅಂತಂದ್ರೆ ಈ ICCC ಸಮಥಿಂಗ್ ಫಿಶಿ ಅಂದ್ರೆ ಅಬೌಟ್ ಥರ್ಡ್ ಪಾರ್ಟಿ ವೆಂಡರ್ಸ್ ಬಗ್ಗೆ ಮಾತಾಡಬೇಕು ಅಂತಂದ್ರೆ ಅವ್ರು ಸಪ್ಲೈ ಮಾಡ್ತಿರುವಂತಹ ಈ ಸಾಫ್ಟ್ವೇರ್ ಫ್ಲಾಗ್ಡ್ ಪೈಸಸ್ ಏನಿದೆ ಇದರಲ್ಲಿ ಏನೋ ಒಂದು ಪ್ರಾಬ್ಲಮ್ ಇದೆ ಅಂತ ಸೆಬಿಗೆ ಇವರು ಕಂಪ್ಲೇಂಟ್ ಮಾಡಿದ್ರು. ಆಗ ಸೆಬಿ ಏನ್ ಮಾಡ್ತು ಗೊತ್ತಾ, ಈ ಎಲ್ಲಾ ಆಕ್ಟಿವಿಟೀಸ್ ಗಳನ್ನ ಹೋಲ್ಡ್ ಮಾಡ್ತು.
ಒಂದೆರಡು ತಿಂಗಳ ಕಾಲ ತುಂಬಾ ಡೀಪ್ ಆಗಿರುವಂತಹ ಇನ್ವೆಸ್ಟಿಗೇಷನ್ ಪ್ರಾರಂಭವಾಯಿತು. ಆಗ ಸೆಬಿ ಏನ್ ಮಾಡ್ತು ಅಂತಂದ್ರೆ ಈ ಒಂದು ಆಕ್ಟಿವಿಟಿಯಲ್ಲಿ ಇನ್ವಾಲ್ವ್ ಆಗಿ ಅವ್ರಿಗೆ ಒಂದು ನೋಟಿಸ್ ಅನ್ನ ಕಳಿಸ್ತು. ಅಂದ್ರೆ ಡಿಸೆಂಬರ್ 3 ಏನಾಯ್ತು ಅಂತಂದ್ರೆ ಅವರು ಅಂತಿಮವಾಗಿ ಮಾರಾಟ ಮಾಡ್ತಿದ್ದಂತಹ ಶೆಲ್ ಕಂಪನಿ ಎಂದು ದೃಢೀಕರಿಸಿ ಅವರಿಗೆ ಒಂದು ಆದೇಶವನ್ನ ಕೊಟ್ರು. ಇನ್ನು ಸಾಫ್ಟ್ವೇರ್ ಮಾರಾಟಗಾರರು ಯಾರೆಲ್ಲ ಇರ್ತಾರೆ ಅವ್ರಿಗೆ ಒಂದು ಭರವಸೆಯನ್ನ ಕೊಟ್ಟು ಈ ಸಾಫ್ಟ್ವೇರ್ ಅನ್ನ ನಿರ್ಮಿಸಲು ಸಾಧ್ಯವಾಗೋದಿಲ್ಲ ಅಂತ ಹೇಳಿದ್ರು. ಸೊ ಇಲ್ಲಿನ ದೊಡ್ಡ ಪ್ರಶ್ನೆ ಏನು ಅಂತಂದ್ರೆ ಇಲ್ಲಿ ಕಲೆಕ್ಟ್ ಆಗುವಂತಹ IPO ಫಂಡ್ಗಳನ್ನ ವಾಸ್ ಟ್ರಾಫಿಕ್ ಸೋಲ್ ಆ ಡೆಲಿಬ್ರೇಟ್ ಅಟೆಂಪ್ಟ್ ಟು ಸೈಫಾನ್? ಆಸ್ ಆಫ್ ನೌ ಏನಾಗ್ತಿದೆ ಅಂತಂದ್ರೆ ಸೆಬಿ ಸ್ಟ್ರಿಕ್ಟ್ಲಿ ಕಂಪ್ನಿಗಳಿಗೆ ಆರ್ಡರ್ ಮಾಡಿದೆ. ಅಂದ್ರೆ ಇನ್ವೆಸ್ಟರ್ಸ್ ಇಲ್ಲಿ ಯಾವ ಅಮೌಂಟ್ ಅನ್ನ ಇನ್ವೆಸ್ಟ್ ಮಾಡಿರ್ತಾರೋ ಅವ್ರಿಗೆ ನೀವು ಬಡ್ಡಿ ಸಮೇತ ದುಡ್ಡನ್ನ ವಾಪಸ್ ಕೊಡ್ಬೇಕು ಈ ಒಂದು ಲಾಕಪ್ ಪೀರಿಯಡ್ ಅಲ್ಲಿ ಅಂತ. ಸೊ ಬೇಸಿಕ್ಲಿ IPO ಕ್ಯಾನ್ಸಲ್ ಆಯ್ತು ಅಂತಂದ್ರೆ ಇಲ್ಲಿ ಬರುವಂತಹ ಶೇರ್ ಸಹ ಕ್ಯಾನ್ಸಲ್ ಆಗ್ಲೇಬೇಕು. ಸೊ ಸೆಬಿ ಇದನ್ನೆಲ್ಲಾನು ಕೂಡ ಅನ್ಕವರ್ ಮಾಡ್ತು. ಇಲ್ಲಿ ಸೆಬಿ ಕಂಡಿಡ್ದಿದ್ ಏನು ಅಂತಂದ್ರೆ ಸಮ್ ಸ್ಟ್ರೈಟ್ ಅಪ್ ಡಿಟೆಕ್ಟಿವ್ ಮೂವಿ ಮೆಟೀರಿಯಲ್ ವರ್ತಿ ಆಫ್ ಇಟ್ಸ್ ಓನ್ ನೆಟ್ಫ್ಲಿಕ್ಸ್ ಸೀರೀಸ್. ಇನ್ನು ಇನ್ವೆಸ್ಟಿಗೇಟ್ ಮಾಡುವಂತ ಸಮಯದಲ್ಲಿ ಸೆಬಿ ಬಹಿರಂಗಪಡಿಸಿದಂತಹ 3 ದೊಡ್ಡ ಸಮಸ್ಯೆಗಳು ಇಲ್ಲಿದೆ. ನಂಬರ್ 1, ನೋ ಆಪರೇಷನಲ್ ಕೆಪಾಬಿಲಿಟಿ. ಈ ವೆಂಡರ್ಸ್ ಆಫೀಸ್ ನ ಸೆಬಿ ಇನ್ವೆಸ್ಟಿಗೇಟ್ ಮಾಡಾದ್ಮೇಲೆ ಈ ಒಂದು ಆಫೀಸ್ ಕಂಪ್ಲೀಟ್ಲಿ ಎಂಟಿ ಮತ್ತೆ ಲಾಕ್ ಆಗಿತ್ತು. ಅಂದ್ರೆ ಅಲ್ಲಿ ಯಾವುದೇ ರೀತಿಯಾದಂತಹ ವ್ಯವಹಾರವು ಕೂಡ ನಡೀತಿರ್ಲಿಲ್ಲ. ಆದ್ರೆ ಈ ಒಂದು ಮಾರಾಟಗಾರರು ಯಾರೆಲ್ಲ ಇರ್ತಾರೆ ಇವರು ICC ಸಾಫ್ಟ್ವೇರ್ ಅನ್ನ ನಿಜವಾಗ್ಲೂ ಕೂಡ ರಚಿಸ್ತಿದ್ರ. ಸೊ ಬೇಸಿಕ್ಲಿ ICC ಏನಂತ ಹೇಳ್ತಿದೆ ಅಂತಂದ್ರೆ ಈ ಒಂದು ಸಾಫ್ಟ್ವೇರ್ ಅನ್ನ ರಚಿಸಬೇಕಾದ್ರೆ ಇದಕ್ಕೆ ಬೇಕಾಗಿರುವಂತಹ ಒಂದು ಟೆಕ್ನಾಲಜಿ ಏನಿದೆ ಅದು ನಮ್ಮಲ್ಲಿ ಇಲ್ವೇ ಇಲ್ಲ ಅನ್ನೋದನ್ನ ಸ್ಪಷ್ಟಪಡಿಸ್ತಾ ಇದೆ. ನಂಬರ್ 2, ಫ್ಯಾಬ್ರಿಕೇಟೆಡ್ ಫೈನಾನ್ಷಿಯಲ್ಸ್ ಅಂಡ್ ಬೋಗಸ್ ಕ್ಲೈಂಟ್ಸ್ ಲಿಸ್ಟ್ ಅಂತ ಹೇಳ್ಬೋದು. ಅಂದ್ರೆ ಸೆಬಿ ಏನನ್ನ ಕಂಡಿಡಿತು ಅಂತಂದ್ರೆ ಈ ವೆಂಡರ್ಸ್ ಫೈನಾನ್ಷಿಯಲ್ ರೆಕಾರ್ಡ್ಸ್ ಏನಿರುತ್ತೆ ಕಳೆದ 3 ವರ್ಷಗಳ ಒಂದು ರೆಕಾರ್ಡ್ ಅನ್ನ ಕೇವಲ 1 ದಿನದಲ್ಲಿ ಫೇಕ್ ಆಗಿ ಕ್ರಿಯೇಟ್ ಮಾಡಿದ್ರು. ಇದೆಲ್ಲನೂ ಕೂಡ ನಕಲಿ, ಆರ್ಟಿಫಿಷಿಯಲ್ ಅಂತ ತೋರಿಸ್ತಿದೆ. ಇದನ್ನ ಡೀಟೇಲ್ಡ್ ಆಗಿ ನಾವು ನೋಡ್ಬೇಕು ಅಂತಂದ್ರೆ ಇಲ್ಲಿ ಕೊಟ್ಟಿದ್ದಂತಹ ಪುರಾವೆ ಏನೇ ಇರ್ಬೋದು ಕಂಪ್ಲೀಟ್ಲಿ ಸಹ ತುಂಬಾ ಫೇಕ್ ಆಗಿತ್ತು. ಅಂದ್ರೆ ಕ್ಲೈಂಟ್ ಲಿಸ್ಟ್ ಕೂಡ ತುಂಬಾ ನಕಲಿಯಾಗಿದೆ ಅಂತ. ಅದರಲ್ಲೂ 2 ಆಫ್ ದ 3 ಕಂಪ್ನೀಸ್ ಏನಂತ ಮೆನ್ಷನ್ ಮಾಡಿದ್ರು ಅಂತಂದ್ರೆ ಈ ಒಂದು ವೆಂಡರ್ಸ್ ಹತ್ರ ಏನ್ ಬಿಸ್ನೆಸ್ ಮಾಡಿದ್ದಾರೆ ಇದರಲ್ಲಿ ಹೈಲೈಟ್ ಆಗಿರುವ ಪಾಯಿಂಟ್ ಏನು ಅಂತಂದ್ರೆ ಈ ಒಂದು ಎಕ್ಸಿಸ್ಟ್ ಆಗಿರುವಂತಹ ವೆಂಡರ್ಸ್ ಕೇವಲ ಪೇಪರ್ ಅಲ್ಲಿ ಮಾತ್ರ ಇದ್ರು, ಆದ್ರೆ ಕಂಪನೀಸ್ ಅಲ್ಲ. ನಂಬರ್ 3, ಸಸ್ಪಿಷಿಯಸ್ ಸೆಲ್ಲರ್ ಸೆಲೆಕ್ಷನ್ ಪ್ರಾಸೆಸ್. ಅಂದ್ರೆ ಸೆಲ್ಲರ್ ಮತ್ತೆ ಟ್ರಾಫಿಕ್ ಸೋಲ್ ಮಧ್ಯೆ ಇಂಟ್ರಡ್ಯೂಸ್ ಯಾರು ಮಾಡಿರ್ತಾರೆ ಅದು ಒಂದು ಮಧ್ಯವರ್ತಿಯಿಂದ ಆಗಿತ್ತು. ಅಂದ್ರೆ ಇಂಟರ್ಮೀಡಿಯರಿಯಿಂದ ಆಗಿತ್ತು. ಇಲ್ಲಿ ಯಾವುದೇ ರೀತಿಯಾದಂತಹ ಓಪನ್ ಪ್ರಾಸೆಸ್ ಇರಲಿಲ್ಲ. ಅಂದ್ರೆ ಇನ್ವೈಟಿಂಗ್ ಟೆಂಡರ್ಸ್ ಆಗಿರ್ಬೋದು, ಇವ್ಯಾಲ್ಯೂಯೇಟಿಂಗ್ ಮಲ್ಟಿಪಲ್ ವೆಂಡರ್ಸ್ ಆಗಿರ್ಬೋದು. ಇನ್ನು ICCC ಸಾಫ್ಟ್ವೇರ್ ಗಾಗಿ ದ ಕೋಟ್ ವಾಸ್ ಗಿವನ್ ಬಿಫೋರ್ ದೆ ಮೆಟ್. ಸೊ ಬೇಸಿಕಲಿ ಈ ಎಲ್ಲಾ ವಿಷಯಗಳನ್ನ ನೋಡಿದಾಗ ಇದು ಏನು ಸಜೆಸ್ಟ್ ಮಾಡ್ತಿದೆ ಅಂತಂದ್ರೆ ಈ ಒಂದು ಕೋಟ್ ಕಂಪ್ಲೀಟ್ಲಿ ಫೇಕ್ ಆಗಿತ್ತು, ನಕಲಿ ಆಗಿತ್ತು. ಯಾವೆಲ್ಲ ಟ್ರಾನ್ಸಾಕ್ಷನ್ಸ್ ಮಾಡಿದ್ದಾರೆ ದಿಸ್ ಅಪಿಯರ್ ಟು ಬಿ ಲೆಜಿಟಿಮೇಟ್. ಇನ್ನು IPO ಏನ್ ಇಂಡಿಕೇಟ್ ಮಾಡ್ತಿದೆ ಅಂತಂದ್ರೆ ಮಿಸ್ ಅಪ್ರೋಪ್ರಿಯೇಟ್ ಆಗಿ ಬಂದಿರುವಂತಹ ಫಂಡ್ಸ್ ಗಳೆಲ್ಲ ಖಂಡಿತವಾಗ್ಲೂ ಪಾಸಿಬಲ್ ಇದೆ ಅಂತ ಹೇಳ್ತಾ ಇದೆ. ಇನ್ನು ಈ ಕಂಪನಿ ಒಂದು ಹಳಿ ಮೇಲೆ ನಿಂತಿದೆ ಅಂತ ಹೇಳ್ಬೋದು. ಮಾರಾಟಗಾರನು ಶೆಲ್ ಕಂಪನಿಯನ್ನ ಬಹಿರಂಗ ಪಡಿಸ್ಕೊಂಡಿದ್ರು ಸಹ ಇನ್ನು ಈ ದೊಡ್ಡ ಪ್ರಶ್ನೆಗೆ ಉತ್ತರ ಅಂತೂ ಸಿಕ್ತಿಲ್ಲ. ಇದನ್ನ ನಾವು ನೋಡ್ತಿದೀವಿ ಅಂತಂದ್ರೆ ಉದ್ದೇಶ ಪೂರ್ವಕವಾಗಿ ಈ ಹಣವನ್ನ ದುರುಪಯೋಗ ಪಡಿಸ್ಕೊಳ್ತಿದಾರಾ ಅನ್ನೋ ಒಂದು ಪ್ರಶ್ನೆ ಖಂಡಿತವಾಗ್ಲೂ ಬರುತ್ತೆ. ಇದನ್ನ ನಾವು ಯೋಚನೆ ಮಾಡ್ತಾ ಹೋಗ್ತಿದೀವಿ ಅಂತಂದ್ರೆ ಸಾಕಷ್ಟು ಪ್ರಶ್ನೆಗಳು ಬರುತ್ತೆ. ವಾಸ್ ದೇರ್ ನೋ ಬ್ಯಾಕ್ ಗ್ರೌಂಡ್ ಚೆಕ್ ಡನ್ ಬಿಫೋರ್ ಗೆಟಿಂಗ್ ಅ ಕೋಡ್ ಫ್ರಮ್ ದಿ ಸೆಲ್ಲರ್? ಅಥವಾ ಕಂಪನಿಗೆ ಇದ್ರ ಬಗ್ಗೆ ಎಲ್ಲ ಸಮಯದಲ್ಲೂ ಗೊತ್ತಿತ್ತ? ಇದನ್ನ ಟ್ರಾಫಿಕ್ ಸೋಲ್ ಸ್ವತಃ ಆಯೋಜಿಸಿದೆ ಅಂತಾನೂ ಕೂಡ ಹೇಳ್ತಿದ್ದಾರೆ. ಅಥವಾ ಈ ಒಂದು ಫ್ರಾಡ್ ಆಕ್ಟಿವಿಟಿನ ಈ ಕಂಪನಿ ನಿರಾಕರಿಸ್ತಿದ್ಯಾ? ಇನ್ನು ಮರ್ಚೆಂಟ್ ಬ್ಯಾಂಕರ್ನ ಬಗ್ಗೆ ಹೇಳ್ಬೇಕು ಅಂತಂದ್ರೆ ಅವರು ಅವರ ಕರ್ತವ್ಯನ ಕರೆಕ್ಟ್ ಆಗಿ ಮಾಡ್ತಿಲ್ವಾ? ಈ ಒಂದು ಕರ್ತವ್ಯವನ್ನ ಪೂರೈಸೋದ್ರಲ್ಲಿ ಅವರು ಫೇಲ್ಯೂರ್ ಅನ್ನ ನೋಡ್ತಿದಾರಾ? ಆರ್ ಇಸ್ ದ CA ಹೂ ಸೈನ್ ದ ಸಸ್ಪಿಷಿಯಸ್ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಸ್ ಆಲ್ಸೋ ಕಾಂಪ್ಲಿಸಿಟ್? ಬೇಕಾದಷ್ಟು ಪ್ರಶ್ನೆಗಳಂತೂ ಬರ್ತಿದೆ. ಆದ್ರೆ ಒನ್ ಥಿಂಗ್ ಇಸ್ ವೆರಿ ಕ್ಲಿಯರ್. ಈ ಒಂದು SME IPOs ಏನಿದೆ ಇವರು ಇವರ ಒಂದು ಆಕ್ಟಿವಿಟೀಸ್ ನ ತುಂಬಾ ಫ್ರಾಡ್ ಆಗಿ ಮಾಡ್ತಿದ್ದಾರೆ. ಹಾಗೇನೆ ಇವರದ್ದು ತುಂಬಾ ಶೇಡಿ ಆಕ್ಟಿವಿಟೀಸ್ ಸಹ ಡೇ ಬೈ ಡೇ ಜಾಸ್ತಿ ಆಗ್ತಿದೆ. ಈ ಒಂದು ಕೇಸ್ ಏನಿದೆ ಇದು ಅನದರ್ ಸೀರೀಸ್ ಆಫ್ ಫ್ರಾಡ್ ಆಕ್ಟಿವಿಟಿ ಅಂತ ಹೇಳ್ಬೋದು. ಹಾಗೇನೆ SME IPOಗಳು ಈಗಾಗಲೇ ನವೆಂಬರ್ ಹೊತ್ತಿಗೆ ನಾವು ನೋಡೋದಾದ್ರೆ FY24 ಹಾಗೂ 25 ನಲ್ಲಿ 6,300 ಕೋಟಿಗಳನ್ನ ಸಂಗ್ರಹಣೆ ಮಾಡ್ಕೊಂಡಿದೆ. ಈಗ SME IPO ವಂಚನೆಗಳನ್ನ ತುಂಬಾ ಕಾಡ್ತಾ ಇದೆ ಅಂತ ನೀವ್ ಅನ್ಕೊಂಡಿದ್ರೆ ಸೆಬಿ ವಿಶಾಲ
ಸಾಲ್ವ್ ಆಗಿ ತೆಗೆದುಕೊಂಡಿರುವಂತಹ ಮತ್ತೊಂದು ಕಹಿ ಕಥೆಯನ್ನು ಕೂಡ ನಾನು ನಿಮ್ಗೆ ಹೇಳ್ತೀನಿ. ಬಾಬ್ ಆಫ್ ಚಾರ್ಟ್ ಅಂತ ಹೇಳ್ಬೋದು. ಅಂದ್ರೆ ಈ ಒಂದು ವ್ಯಕ್ತಿ ಕುರಿತಾಗಿ ಇದ್ರ ಬಗ್ಗೆ ಏನಂತ ಹೇಳ್ತಿದ್ದಾರೆ ಅಂದ್ರೆ, ಅ ಪಾಪ್ಯುಲರ್ ಫೈನಾನ್ಷಿಯಲ್ ಇನ್ಫ್ಲುಯೆನ್ಸರ್ ಹೂ ಪ್ರಾಮಿಸ್ಡ್ ಫಾಲೋವರ್ಸ್ ಸ್ಕೈ ಹೈ ಸ್ಟಾಕ್ ಮಾರ್ಕೆಟ್ ರಿಟರ್ನ್ಸ್. ಇದು ಈಗಾಗಲೇ ನಮ್ಮನ್ನ ಅನುಮಾನಕ್ಕೆ ಕರ್ಕೊಂಡು ಹೋಗ್ತದೆ. ಅಂದ್ರೆ ಎಲ್ರಿಗೂ ಸಹ ಈ ಒಂದು ವಿಷಯದ ಬಗ್ಗೆ ಸಾಕಾಗಿದೆ ಅಂತ ಹೇಳ್ಬೋದು. ಈ ಒಂದು ವ್ಯಕ್ತಿಯ ಮಾಸ್ಟರ್ ಕ್ಲಾಸ್ ಕಾರ್ಯ ನಡೆಯೋದ್ರಲ್ಲಿ ಅವರ ಒಂದು ಪ್ರವೇಶವನ್ನು ಕೂಡ ಪರಿಶೀಲನೆ ಮಾಡಲಾಯಿತು. ಅಂದ್ರೆ ಇವರೆಲ್ಲರೂ ಒಂದು ಗ್ರ್ಯಾಂಡ್ ಎಂಟ್ರೆನ್ಸ್ ಅಪಿಯರೆನ್ಸ್ ಕೊಡೋದ್ರಲ್ಲಿ ತುಂಬಾ ಚೆನ್ನಾಗಿರ್ತಾರೆ ಹೊರತು ಜನಗಳನ್ನ ಅರ್ಥ ಮಾಡ್ಕೊಳ್ಳೋದ್ರಲ್ಲ, ಹಾಗೆ ಅವ್ರಿಗೆ ಒಂದು ಒಳ್ಳೆ ಸರ್ವಿಸ್ ಕೊಡೋದ್ರಲ್ಲ. ಯಾಕೆ ಅಂತಂದ್ರೆ ಇದು ಕೇವಲ ಒಳ್ಳೆ ತಂದಿಂದ ಕೆಲಸ ಅಂತೂ ಮಾಡ್ತಿಲ್ಲ, ಹಾಗೆ ಒಳ್ಳೆ ಸಲಹೆನೂ ಕೂಡ ಕೊಡ್ತಿಲ್ಲ. ಸೆಬಿ ಈ ಒಂದು ಇನ್ವೆಸ್ಟಿಗೇಷನ್ ಅನ್ನ ಎಕ್ಸ್ಪೋಸ್ ಮಾಡ್ತು. ಅಂದ್ರೆ ಅನ್ಆಥರೈಸ್ಡ್ ಇನ್ವೆಸ್ಟ್ಮೆಂಟ್ ಅಡ್ವೈಸರಿ ಸರ್ವಿಸ್ ಅನ್ನ ಇವರು ಕೊಡ್ತಿದ್ದಾರೆ, ಹಾಗೆ ಕ್ರೋರ್ಸ್ ರುಪೀಸ್ ನ ಅನ್ಸಸ್ಪೆಕ್ಟಿಂಗ್ ಇನ್ವೆಸ್ಟರ್ಸ್ ಇಂದ ಕಲೆಕ್ಟ್ ಮಾಡ್ತಿದ್ದಾರೆ. ಇದು ಹೇಗೆ ಕೆಲಸ ಮಾಡುತ್ತೆ ಅನ್ನೋದು ಇಲ್ಲಿದೆ ನೋಡಿ. ಸ್ಟಾಕ್ ಮಾರ್ಕೆಟ್ ಟ್ರೇಡಿಂಗ್ ಅಲ್ಲಿ ನೀವೇನಾದ್ರೂ ಅದನ್ನ ಪರ್ಚೇಸ್ ಮಾಡಬೇಕು ಅಂತ ಅನ್ಕೊಂಡಿದ್ರೆ ಇಲ್ಲಿ ನಿಮ್ಗೆ ಒಂದು ಎಜುಕೇಶನಲ್ ಕೋರ್ಸಸ್ ಅನ್ನ ಕೊಡಲಾಗತ್ತೆ. ಅಂದ್ರೆ ಬೈ ಅಥವಾ ಸೆಲ್ ಮಾಡಬೇಕಿದ್ರೆ ಅವರ ಟೀಮ್ ಅಲ್ಲಿರುವಂತಹ ಕ್ಲೈಂಟ್ಸ್ ಗಳೇ ನಿಮ್ಗೆ ರೆಕಮೆಂಡೇಶನ್ಸ್ ಅನ್ನ ಕೊಡ್ತಾರೆ. ದೀಸ್ ವರ್ ನಾಟ್ ಆರ್ಡಿನರಿ ಕ್ಯಾಟಗರೀಸ್ ಅಂತ ಹೇಳ್ಬೋದು. ಅವ್ರು ಏನಂತ ಪ್ಯಾಕೇಜ್ ಆಗಿರುವ ಪ್ರಾಮಿಸ್ ಮಾಡ್ತಾರೆ ಅಂತಂದ್ರೆ, ನಿಮಗೆ ಇಲ್ಲಿ ಇನ್ವೆಸ್ಟ್ ಮಾಡ್ತಿದ್ದೀರಾ ಅಂತಂದ್ರೆ ರಿಟರ್ನ್ಸ್ ಏನಿರುತ್ತೆ ಅದು ತುಂಬಾ ಅಟ್ರಾಕ್ಟಿವ್ ಆಗಿರುತ್ತೆ, ಹಾಗೆ ಮಾರ್ಕೆಟ್ ಅಲ್ಲಿ ಗೋಲ್ಡ್ ಅನ್ನ ಪರ್ಚೇಸ್ ಮಾಡೋ ರೀತಿ ನಿಮ್ಗೆ ರಿಟರ್ನ್ಸ್ ನ ಕೊಡ್ತೀವಿ ಅಂತಾನು ಕೂಡ ಪ್ರಾಮಿಸ್ ಮಾಡ್ತಿದ್ರು. ಸೊ ಓವರ್ ಟೈಮ್ ಆ ವ್ಯಕ್ತಿ ಹಾಗೆ ಅವರ 6 ಜನ ಅಸೋಸಿಯೇಟ್ಸ್ ಮ್ಯಾನೇಜ್ ಟು ಅರ್ನ್ 17.2 crores ಇನ್ ಫೀಸ್. ಇಲ್ಲಿ ಫನಿ ಪಾರ್ಟ್ ಏನ್ ಗೊತ್ತಾ, ದ ಸೆಲ್ಫ್ ಪ್ರೊಕ್ಲೈಮ್ಡ್ ಸ್ಟಾಕ್ ಮಾರ್ಕೆಟ್ ಗುರು ಅಂತ ನಾವ್ ಯಾರನ್ನ ಕರಿತೀವಿ, ಅವರ ಒಂದು ಟ್ರೇಡಿಂಗ್ ಅಲ್ಲಿ ಅವರೇ ಪ್ರಾಫಿಟ್ ಅನ್ನ ಗಳಿಸಿರ್ಲಿಲ್ಲ. ಸೆಬಿ ಏನ್ ಕಂಡಿಡಿತು ಅಂತಂದ್ರೆ, ಈ ಒಬ್ಬ ವ್ಯಕ್ತಿ ಟ್ರೇಡಿಂಗ್ ಮಾಡ್ಬೇಕಾದ್ರೆ ಅವನ್ಗಾಗಿರೋ ಲಾಸ್ ಅನ್ನ ಬೇರೆಯವ್ರಿಗೆ ತೋರಿಸ್ದೆ ಕ್ಲೈಂಟ್ಸ್ಗೆ ಮಾತ್ರ ಎಕ್ಸೆಪ್ಷನಲ್ ರಿಟರ್ನ್ಸ್ ನ ಕೊಡ್ತೀವಿ ಅಂತ ಪ್ರಾಮಿಸ್ ಮಾಡ್ತಾ ಇದ್ದ. ಅವರ ಫ್ಲಾಶಿ ಯೂಟ್ಯೂಬ್ ವಿಡಿಯೋಸ್ ಆಗಿರ್ಬೋದು, ಸೋಷಿಯಲ್ ಮೀಡಿಯಾ ಪೋಸ್ಟ್ ಆಗಿರ್ಬೋದು, ಹಾಗೆ ರೀಲ್ಸ್ ಆಗಿರ್ಬೋದು, ಜನರಿಗೆ ಫೂಲ್ ಮಾಡೋದಕ್ಕೆ ಒಂದು ದಾರಿ ಮಾಡ್ಕೊಡ್ತು. ಆದ್ರೆ ಸೆಬಿ ತಿಂಗಳ ತನಕ ಇನ್ವೆಸ್ಟಿಗೇಟ್ ಮಾಡಾದ್ಮೇಲೆ ಏನ್ ಹೇಳುತ್ತೆ ಅಂತಂದ್ರೆ, 1 ವರ್ಷದವರೆಗೆ ಸೆಕ್ಯೂರಿಟೀಸ್ ಮಾರುಕಟ್ಟೆಯಿಂದ ಇವ್ರನ್ನ ದೂರ ಇಡಬೇಕು, ನಿಷೇಧಿಸಬೇಕು ಅಂತ ಹೇಳತ್ತೆ. ಸೊ ಆ ವ್ಯಕ್ತಿ ಜೊತೆ ಕೆಲಸ ಮಾಡ್ತಿದ್ದಂತಹ ಎಲ್ಲ ಅಕಂಪ್ಲೈಸಸ್ಗೂ ಕೂಡ 6 months ಬ್ಯಾನ್ ಅನ್ನ ಕೊಡಲಾಗತ್ತೆ. ಹಾಗೆ ತಮ್ಮ ಗ್ರಾಹಕರಿಗೆ 17.2 ಕೋಟಿಗಳನ್ನ ಮರುಪಾವತಿ ಮಾಡಬೇಕು, ರೀಪೇಮೆಂಟ್ ಮಾಡಬೇಕು ಅಂತ ಆದೇಶನೂ ಕೂಡ ಕೊಡಲಾಗತ್ತೆ. ಇದೆಲ್ಲನೂ ಕೂಡ ದಂಡ ವಿಧಿಸಿದಷ್ಟು ಕ್ರೂರಿ ಅಂತ ಹೇಳ್ಬೋದು. ಇದರಿಂದ ಕಲಿಯುವಂತಹ ಲೆಸನ್ ಏನ್ ಗೊತ್ತಾ, ಯಾರಾದ್ರೂ ಸ್ಟಾಕ್ ಮಾರ್ಕೆಟ್ ಬಗ್ಗೆ ಪ್ರಾಮಿಸ್ ಮಾಡ್ತಿದ್ದಾರೆ, ಗ್ಯಾರಂಟಿಡ್ ಆಗಿದೆ ಅಂತಂದ್ರೆ ರಿಟರ್ನ್ಸ್ ಯಾವ ರೀತಿಯಲ್ಲಿ ಬರುತ್ತೆ ಅನ್ನೋದನ್ನ ನೀವು ಕ್ರಾಸ್ ಚೆಕ್ ಮಾಡಬೇಕಾಗತ್ತೆ. As SEBI tightens its grip on these so-called financial influencers, ಏನ್ ರಿಮೈಂಡ್ ಮಾಡುತ್ತೆ ಅಂತಂದ್ರೆ, ನೀವು ಎಲ್ಲೇ ದುಡ್ಡನ್ನ ಇನ್ವೆಸ್ಟ್ ಮಾಡಬೇಕಾದ್ರೆ ಆ ಕಂಪನಿಯಲ್ಲಿ ಇರಬೇಕಾಗಿರುವಂತಹ ಕ್ರೆಡೆನ್ಷಿಯಲ್ಸ್ ನ ನೀವು ಚೆಕ್ ಮಾಡಬೇಕಾಗತ್ತೆ. ಥಿಂಕ್ ಟ್ವೈಸ್ ಬಿಫೋರ್ ಯು ಫಾಲೋಯಿಂಗ್ ದಿ ಹೈಪ್. ಯಾಕೆ ಅಂತಂದ್ರೆ ದುಡ್ಡು ವಿಷಯಕ್ಕೆ ಬಂದ್ರೆ there is no shortcut. ಎರಡನೇ ಸ್ಟೋರಿಯಲ್ಲಿ ನಾವೇನ್ ತಿಳ್ಕೊಳ್ತಿದೀವಿ ಅಂತಂದ್ರೆ, ಹೆಲ್ತ್ ಕೇರ್ಗೆ ಸಂಬಂಧಪಟ್ಟ ಹಾಗೆ ಕನ್ಸ್ಯೂಮರ್ ಯಾವ ರೀತಿ ಬಿಹೇವ್ ಮಾಡ್ತಿದ್ದಾರೆ ಅಂತ. ವರ್ಷದ ಆರಂಭದಲ್ಲಿ ಮಾರ್ಗನ್ ಸ್ಟ್ಯಾನ್ಲಿ ಅನ್ನೋ ಒಂದು ಕಂಪನಿ ಗ್ಲೋಬಲ್ ಮಾರ್ಕೆಟ್ ಒಬೇಸಿಟಿ ಡ್ರಗ್ಸ್ ಗೆ ಸಂಬಂಧಪಟ್ಟ ಹಾಗೆ ಒಜೆಂಪಿಕ್ ಕುಡ್ ರೀಚ್ $105 billion ಬೈ 2030 ಅಂತ ಹೇಳ್ತು. ಇದು ಇಂದಿನ $600 ಕೋಟಿ ಮಾರುಕಟ್ಟೆಯಿಂದ 15 ಪಟ್ಟು ಹೆಚ್ಚಳವಾಗಿದೆ ಅಂತ ನಮಗೆ ಕಾಣ್ತಿದೆ. ಅಂದ್ರೆ ಕೇವಲ ತೂಕ ನಷ್ಟದ ಕತೆಗಿಂತನೂ ಕೂಡ ದೊಡ್ಡದಾಗಿದೆ. ಇದು ನಮ್ಮ ದೇಶದಲ್ಲಿ ಯಾಕೆಷ್ಟು ಇಂಪಾರ್ಟೆಂಟ್ ಆಗಿದೆ ಅನ್ನೋದನ್ನ ನಾನ್ ನಿಮ್ಗೆ ತಿಳಿಸ್ತೀನಿ. ನೋಡಿ, ಒಂದು ಆರ್ಟಿಕಲ್ ಅಂದ್ರೆ ಲ್ಯಾನ್ಸೆಟ್ ಜರ್ನಲ್ ಆರ್ಟಿಕಲ್ ಪಬ್ಲಿಷ್ ಮಾಡಿರೋ ರೀತಿ ನಮ್ಗೆ ಏನ್ ಗೊತ್ತಾಗ್ತದೆ ಅಂತಂದ್ರೆ, ನಮ್ಮ ಒಂದು ಹೆಲ್ತ್ ಕ್ರೈಸಿಸ್ಗೆ ಸಂಬಂಧಪಟ್ಟ ಹಾಗೆ ಸಿಗ್ನಿಫಿಕೆಂಟ್ ಇಶ್ಯೂಸ್ ನಾವು ಫೇಸ್ ಮಾಡ್ತಿದೀವಿ. ಅಂದ್ರೆ 40% ಆಫ್ ಇಂಡಿಯನ್ ವಿಮೆನ್ ಅಂಡ್ 12% ಆಫ್ ಇಂಡಿಯನ್ ಮೆನ್ ಅಬ್ಡಾಮಿನಲ್ ಒಬೆಸಿಟಿಗೆ ಸಂಬಂಧಪಟ್ಟ ಹಾಗೆ ಇಶ್ಯೂಸ್ ನ ಫೇಸ್ ಮಾಡ್ತಿದ್ದಾರೆ. ಇನ್ನು ನಮ್ಮ ನಗರ ಪ್ರದೇಶಗಳಲ್ಲಂತೂ ಈ ನಂಬರ್ಸ್ ಜಾಸ್ತಿ ಆಗ್ತಾನೆ ಇದೆ. ಸುಮಾರು ಅರ್ಧದಷ್ಟು ನಗರ ಮಹಿಳೆಯರು ಏನ್ ಮಾಡ್ತಿದ್ದಾರೆ ಅಂತಂದ್ರೆ ಈ ಒಂದು ಸಮಸ್ಯೆಯನ್ನ ಎದುರಿಸ್ತಿದ್ದಾರೆ. ಇನ್ನು ವಯಸ್ಸಿಗೆ ಅನುಗುಣವಾಗಿ ಇದು ಯಾವ ರೀತಿ ಬದಲಾಗ್ತಿದೆ ಅಂತಾನೂ ಕೂಡ ನಾವಿಲ್ಲಿ ನೋಡಬಹುದು. ಇನ್ನು 30 ರಿಂದ 39 ವರ್ಷದ ಮಹಿಳೆಯರಿಗಂತೂ ಸುಮಾರು 49.3% ಕಿಬ್ಬೊಟ್ಟೆಯ ಸ್ಥೂಲ ಕಾಯತೆಯನ್ನ ನೋಡಬಹುದು. ಇನ್ನು 40 ರಿಂದ 49 ವರ್ಷದ ವಯಸ್ಸಿನ ಮಹಿಳೆಯರಿಗೆ 56.7% ಗೆ ಏರ್ತಾ ಇದೆ. ಬೇಸಿಕಲಿ ಎಲ್ಲಾ ಡ್ರಗ್ಸ್ ಗಳು ಕೂಡ ವೇಗೋವಿ, ಮೌನ್ಜಾರೋ ಎಕ್ಸೆಟ್ರಾ ಇದಕ್ಕೆ ಸಂಬಂಧಪಟ್ಟ ಹಾಗೆ ಅಂದ್ರೆ ಡಯಾಬಿಟಿಸ್ ಗೆ ಸಂಬಂಧಪಟ್ಟ ಹಾಗೆ ಡೆವಲಪ್ ಆಯಿತು. ಇನ್ನು ರಿಸರ್ಚರ್ಸ್ ಗೆ ಏನ್ ಗೊತ್ತಾಯ್ತು ಅಂತಂದ್ರೆ, ಇದರಲ್ಲಿ ಕಂಡಂತಹ ರಿಮಾರ್ಕಬಲ್ ಅಂಡ್ ಅನ್ಎಕ್ಸ್ಪೆಕ್ಟೆಡ್ ಎಫೆಕ್ಟ್ಸ್ ನ ನೋಟಿಸ್ ಮಾಡಿದ್ರು. 2 ಅದ್ಭುತವಾದ ಅಧ್ಯಯನದ ಬಗ್ಗೆ ನಾವೆಲ್ಲರೂ ಕೂಡ ಮಾತಾಡ್ತಿದ್ದೀವಿ.
ಮೊದಲನೇದು, ಡಿಸೆಂಬರ್ 2023ರಿಂದ ಓಪಿಯಾಯ್ಡ್ ಬಳಕೆಯ ಅಂದ್ರೆ ಹ್ಯಾವಿಂಗ್ ಅ ಡಿಸಾರ್ಡರ್ ಯಾವ ರೀತಿ ನಮಗೆ ತೊಂದರೆನ ಕೊಡುತ್ತೆ ಅಂತ. 5 ಲಕ್ಷಕ್ಕಿಂತ ಹೆಚ್ಚು ರೋಗಿಗಳನ್ನ ಮತ್ತೆ 8 ಲಕ್ಷಕ್ಕಿಂತ ಹೆಚ್ಚು ಆಲ್ಕೋಹಾಲ್ ಬಳಕೆಯ ಅಸ್ವಸ್ಥತೆಯನ್ನ ಹೊಂದಿದೆ. ಅಂದ್ರೆ ರಿಸರ್ಚ್ ಖಂಡಿತವೂ ನಮ್ಮನ್ನ ಬೆರಗೊಳಿಸುತ್ತೆ ಅಂತ ಹೇಳ್ಬೋದು. ಜನರು ತಗೊಳ್ತಿರುವಂತಹ ಈ ಮೆಡಿಕೇಶನ್ 40% ಲೋವರ್ ರೇಟ್ ಆಫ್ ಓಪಿಯಾಯ್ಡ್ ಓವರ್ಡೋಸ್ ಅಂಡ್ 50% ಆಫ್ ಲೋವರ್ ರೇಟ್ ಆಫ್ ಆಲ್ಕೋಹಾಲ್ ಇಂಟಾಕ್ಸಿಕೇಶನ್ ಅಂತಾನು ಕೂಡ ಹೇಳ್ಬೋದು. ಕಳೆದ ತಿಂಗಳು ಬಂದಿರೋ ರಿಪೋರ್ಟ್ ಪ್ರಕಾರ JAMA ಪ್ರಕಟಣೆ ಮಾಡಿದ ಏನು ಅಂತಂದ್ರೆ, ಈ ಒಂದು ಸಂಶೋಧನೆಗಳಿಂದ ಆಕರ್ಷಿತವಾಗಿರುವಂತಹ ಒಂದು ಪಾಯಿಂಟ್ ಇದೆ. ಅಂದ್ರೆ ಈ ಎಲ್ಲ ರಿಪೋರ್ಟ್ ಅನ್ನ ನಾವು ನೋಡ್ತಿದೀವಿ ಅಂತಂದ್ರೆ 14,000 ಜನರು ವೇಟ್ ಮ್ಯಾನೇಜ್ಮೆಂಟ್ ಪ್ರೋಗ್ರಾಮ್ ಅಲ್ಲಿ ಕಂಡಿಡಿದ ಏನು ಅಂತಂದ್ರೆ, ಆಫ್ ದೋಸ್ ಹೂ ಆರ್ ಡ್ರಿಂಕಿಂಗ್ ಆಲ್ಕೋಹಾಲ್ ವೆನ್ ದೇ ಸ್ಟಾರ್ಟೆಡ್ ದಿಸ್ ಮೆಡಿಕೇಶನ್ ನ್ಯಾಚುರಲಿ ರೆಡ್ಯೂಸ್ ದೇರ್ ಇಂಟೇಕ್. ಇದನ್ನ ನಾವು ಆಸಕ್ತಿದಾಯಕವಾಗಿ ನೋಡ್ತಿದೀವಿ ಅಂತಂದ್ರೆ ಇದು ಕೇವಲ ಒಂದು ಸಣ್ಣ ಬದಲಾವಣೆ ಖಂಡಿತವಾಗ್ಲೂ ಅಲ್ಲ. ದ ರಿಡಕ್ಷನ್ ಇಸ್ ಸಿಗ್ನಿಫಿಕೆಂಟ್ ಎನಫ್ ಟು ಹ್ಯಾವ್ ಮೇಜರ್ ಹೆಲ್ತ್ ಕಾನ್ಸಿಕ್ವೆನ್ಸಸ್ ಅಂತ ಹೇಳ್ಬೋದು. ಇಲ್ಲಿ ನಮ್ಗೆ ಅರ್ಥ ಆಗೋ ವಿಷಯ ಏನು ಅಂತಂದ್ರೆ, ಜನರು ಕಡಿಮೆ ಕುಡಿಬೇಕು ಅಂತ ಪ್ರಯತ್ನ ಪಡ್ತಿಲ್ಲ. ಆರ್ಗ್ಯಾನಿಕಲಿ ಅಂದ್ರೆ ಸ್ವಾಭಾವಿಕವಾಗಿ ಅವ್ರ ಮನಸ್ಸಲ್ಲೇ ಬರ್ತಿದೆ ನಾನು ಕುಡಿಬಾರ್ದು ಅಂತ. ಸೊ ಇದು ಏನ್ ಸಜೆಸ್ಟ್ ಮಾಡತ್ತೆ ಅಂತಂದ್ರೆ, ಈ ಡ್ರಗ್ಸ್ ಏನಿದೆ ಫಂಡಮೆಂಟಲಿ ನಮ್ಮ ಬ್ರೈನ್ಗೆ ಹೇಳತ್ತೆ ಈ ಒಂದು ಸಬ್ಸ್ಟೆನ್ಸಸ್ಗೆ ನಾವು ಯಾವ ರೀತಿ ರೆಸ್ಪಾಂಡ್ ಮಾಡಬೇಕು ಅಂತ. ಆದ್ರೆ ಮಾರ್ಗನ್ ಸ್ಟ್ಯಾನ್ಲಿ ಅವರ ಒಂದು ರಿಸರ್ಚ್ ಏನಿದೆ ಆಹಾರದ ಬಗ್ಗೆ ತೋರಿಸ್ತಿರೋದು ನಿಜವಾಗ್ಲೂ ಕೂಡ ಗಮನ ಸೆಳೀತಿದೆ. ಈ ಡ್ರಗ್ಸ್ ಬೇಸಿಕಲಿ ಏನ್ ಮಾಡ್ತಿದೆ ಅಂತಂದ್ರೆ, ಜನರಿಗೆ ಏನಾದ್ರೂ ಪ್ರಾಸೆಸ್ಡ್ ಫುಡ್ಸ್ ಮೇಲೆ ತುಂಬಾ ಆಸೆ ಇದೆ ಅಂತಂದ್ರೆ ಅದನ್ನೇ ಕಡಿಮೆ ಮಾಡ್ತಿದೆ. ಸೊ ಬೇಸಿಕಲಿ ಈ ಔಷಧಿಗಳನ್ನ ತಗೊಳ್ತಿರೋ ಎಲ್ಲಾ ಜನರು ಸಹ ಒಟ್ಟಾರೆಯಾಗಿ ಕಡಿಮೆ ತಿಂತಿದ್ದಾರೆ ಅಂತ ಈ ರಿಸರ್ಚ್ ನಲ್ಲಿ ಕಂಡಿಡಿದಿದ್ದಾರೆ. ಸೊ ಜನರು ಡ್ರಾಸ್ಟಿಕಲಿ ಶುಗರಿ ಡ್ರಿಂಕ್ಸ್ ಆಗಿರ್ಬೋದು, ಆಲ್ಕೋಹಾಲ್ ಆಗಿರ್ಬೋದು, ಸ್ನಾಕ್ಸ್ ಫುಡ್ ಆಗಿರ್ಬೋದು, ಇದನ್ನೆಲ್ಲನೂ ಕೂಡ ಕಟ್ ಡೌನ್ ಮಾಡಿದ್ದಾರೆ. ಸುಮಾರು ಕಾಲು ಭಾಗದಷ್ಟು ಜನರು ಆಲ್ಕೋಹಾಲ್ ಸೇವನೆ ಮಾಡೋದನ್ನ ಸಂಪೂರ್ಣವಾಗಿ ನಿಲ್ಲಿಸಿಬಿಟ್ಟಿದ್ದಾರೆ. ಈ ಔಷಧಿಗಳನ್ನ ಇಂಟೇಕ್ ಮಾಡ್ತಿದ್ದಾರೆ ಅಂತಂದ್ರೆ ಜನರು ಬೇಸಿಕಲಿ ಪ್ರಾಸೆಸ್ಡ್ ಫುಡ್ಸ್ ಗಳನ್ನ ತಗೊಳ್ಳೋದಕ್ಕೆ ಮುಂದೆ ಹೋಗ್ತಿಲ್ಲ. ಇದರಿಂದ ಈ ಆಹಾರ ಕಂಪನಿಗಳು ಭಯ ಪಡೋದಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ಈಗ ಜನರು ಪ್ರಾಸೆಸ್ಡ್ ಫುಡ್ಸ್ ನ ತಗೊಳಕ್ಕೆ ಮುಂದೆ ಬರ್ತಿಲ್ಲ ಅಂತಂದ್ರೆ ಆ ಕಂಪನಿಗಳಿಗೆ ಖಂಡಿತವಾಗ್ಲೂ ಭಯ ಆಗತ್ತೆ. ನ್ಯೂಯಾರ್ಕ್ ಟೈಮ್ಸ್ ಇತ್ತೀಚೆಗೆ ವರದಿ ಮಾಡಿರೋ ಪ್ರಕಾರ ಈ ಸಮಯ ಭಾರತಕ್ಕೆ ತುಂಬಾ ವಿಶೇಷವಾಗಿದೆ ಅಂತ ಹೇಳ್ಬೋದು. ಅಂದ್ರೆ ನಗರ ಪ್ರದೇಶಗಳು ಸಂಸ್ಕರಿಸಿದ ಈ ಪ್ರಾಸೆಸ್ಡ್ ಫುಡ್ಸ್ ಏನಿರುತ್ತೆ ಅದ್ರ ಬಗ್ಗೆ ಪ್ರಮುಖವಾಗಿ ಬದಲಾವಣೆಗಳನ್ನ ಕಾಣ್ತಿದೆ. ಇನ್ನು ಅತ್ಯಂತ ಶ್ರೀಮಂತ ನಗರ ಕುಟುಂಬಗಳು ಅಂತ ಬಂದಾಗ ಸುಮಾರು 30% ದೈನಂದಿನ ಕ್ಯಾಲರಿಗಳು ಏನೆಲ್ಲ ಇದೆ ಇದು ಸಂಸ್ಕರಿಸಿದ ಪ್ರಾಸೆಸ್ಡ್ ಫುಡ್ಸ್ ಇಂದ ಬರ್ತಿದೆ ಅಂತ ಹೇಳ್ತಾ ಇದ್ದಾರೆ. ಇನ್ನು ಕೇರಳ ಮತ್ತು ತಮಿಳುನಾಡು ಅಂತಹ ರಾಜ್ಯಗಳು ಈ ಒಬೆಸಿಟಿ ರೇಟ್ಸ್ ನ ನೋಡ್ಕೊಂಡು ಕಾಲಕ್ರಮೇಣ 65 to 58% ಅಷ್ಟು ಕಮ್ಮಿ ಬಂದಿದೆ. ಇನ್ನು ಆಹಾರ ಕಂಪನಿಗಳಂತೂ ಇದಕ್ಕೆ ಹೊಂದ್ಕೊಳ್ಳಲು ಪರದಾಡ್ತಿದೆ ಅಂತ ಹೇಳ್ಬೋದು. ಇನ್ನು 2035 ಅಷ್ಟರಲ್ಲಿ US ಜನಸಂಖ್ಯೆ ಏನಿಲ್ಲ ಅಂತಂದ್ರು 9% ಅಷ್ಟು ಜನರು ಈ ಔಷಧಿಗಳನ್ನ ತೆಗೆದುಕೊಳ್ಳೋದಕ್ಕೆ ಮುಂದೆ ಬರ್ತಿದ್ದಾರೆ. ಸೊ ಕಾಲಕ್ರಮೇಣ ಎಲ್ಲಾ ಜನರು ಸಹ ಔಷಧಿಗಳನ್ನ ತೆಗೆದುಕೊಳ್ಳುವಂತಹ ಸಾಧ್ಯತೆ ಇದೆ ಅಂತ ಮಾರ್ಗನ್ ಸ್ಟ್ಯಾನ್ಲಿ ಭವಿಷ್ಯವನ್ನ ನುಡಿದಿದ್ದಾರೆ. ಇನ್ನು ಕಂಪನಿಗಳ ಉತ್ಪನ್ನಗಳ ಬಗ್ಗೆ ಮಾತಾಡಬೇಕು ಅಂತಂದ್ರೆ ಇಟ್ ನೀಡ್ಸ್ ಟು ಬಿ ಫಂಡಮೆಂಟಲಿ ರೀಕನ್ಸಿಡರ್ಡ್. ಅವರಲ್ಲಿ ಆಲ್ರೆಡಿ ಸಣ್ಣ ಪ್ರಮಾಣದ ಡೆವಲಪ್ಮೆಂಟ್ ಕಾಣ್ತಿದೆ, ಹಾಗೆ ಸ್ಮಾಲ್ ಪ್ರಪೋರ್ಷನ್ಸ್ ಅಲ್ಲಿ ಇರುವಂತಹ ಹೆಲ್ದಿಯರ್ ಆಪ್ಷನ್ಸ್ ಕೂಡ ಕಾಣ್ತಿದೆ. ಸೊ ಬೇಸಿಕ್ಲಿ ರಿಸರ್ಚ್ ಏನ್ ಹೇಳ್ತಿದೆ ಅಂತಂದ್ರೆ ಈ ಔಷಧಿ ಡ್ರಗ್ ತಗೊಳ್ಳುವಂತಹ ಎಲ್ಲಾ ಜನರು ಸಹ ದಿನದಲ್ಲಿ 2 ಸತಿ ಎಕ್ಸರ್ಸೈಸ್ ಮಾಡುವಂತಹ ಲಕ್ಷಣ ಕಾಣ್ತಿದೆ ಅಂತ. ಇದರಿಂದ ಏನಾಗುತ್ತೆ ಗೊತ್ತಾ, ಫಿಟ್ನೆಸ್ ಇಂಡಸ್ಟ್ರಿಗೆ ಸಂಬಂಧಪಟ್ಟ ಹಾಗೆ ಅವ್ರಿಗೆ ಬೇಕಾಗಿರುವಂತಹ ಅಟ್ಲೇಶರ್ ವೇರ್ಗೆ ಸಂಬಂಧಪಟ್ಟ ಹಾಗೆ ಪ್ರತಿಯೊಂದು ಎಕ್ವಿಪ್ಮೆಂಟ್ ಸಹ ಈ ಇಂಡಸ್ಟ್ರಿ ಡೆವಲಪ್ ಆಗ್ಬೋದು. ಇಟ್ಸ್ ನಾಟ್ ಅಬೌಟ್ ವೇಟ್ ಲಾಸ್ ಎನಿಮೋರ್. ಮಾರ್ಗನ್ ಸ್ಟ್ಯಾನ್ಲಿ ಇತ್ತೀಚಿನ ಅನಾಲಿಸಿಸ್ ಪ್ರಕಾರ ಏನ್ ಹೇಳ್ತಿದೆ ಅಂತಂದ್ರೆ ದಿಸ್ ಡ್ರಗ್ಸ್ ಕ್ಯಾನ್ ಪ್ರಿವೆಂಟ್ ಮೋರ್ ದನ್ 200 ಕ್ರಾನಿಕ್ ಡಿಸೀಸಸ್ ಅಂತ ಹೇಳ್ತಿದೆ. ಅಂದ್ರೆ ಡಯಾಬಿಟಿಸ್ ಇಂದ ಹಿಡಿದು ಹಾರ್ಟ್ ಡಿಸೀಸಸ್ ವರೆಗೂ ಕೂಡ ಪ್ರತಿಯೊಂದನ್ನು ಕ್ಯೂರ್ ಆಗತ್ತೆ ಅಂತ ಹೇಳ್ತಾ ಇದ್ದಾರೆ. ಒಂದು ಕ್ಲಿನಿಕಲ್ ಪ್ರಯೋಗ ಪ್ರಕಾರ ಗೊತ್ತಾಗಿರೋದು ಏನು ಅಂತಂದ್ರೆ 73% ರಿಡಕ್ಷನ್ ಆಫ್ ಡಯಾಬಿಟಿಸ್ ಹಾಗೇನೆ 20% ಡ್ರಾಪ್ ಇನ್ ಹಾರ್ಟ್ ಅಟ್ಯಾಕ್ಸ್ ಕೂಡ ಕಮ್ಮಿ ಆಗ್ಬೋದು ಅಂತ ಹೇಳಿದ್ದಾರೆ. ಸೊ ಬೇಸಿಕಲಿ ವಿ ಆರ್ ಟಾಕಿಂಗ್ ಅಬೌಟ್ ಅ ಟ್ರೀಟ್ಮೆಂಟ್ ದಟ್ ಕ್ಯಾನ್ ಆಡ್ ಅಪ್ ಟು 10 years to life. ಇದೆಲ್ಲ ನಾವು ನೋಡ್ತಿದೀವಿ ಅಂತಂದ್ರೆ ಈ ರೆವಲ್ಯೂಷನರಿ ಕ್ಲಾಸ್ ಆಫ್ ಡ್ರಗ್ಸ್ ಏನಿದೆ ನಮ್ಮ ಇಂಡಿಯಾದಲ್ಲಿ ಒಂದು ಮೇಜರ್ ಡೆವಲಪ್ಮೆಂಟ್ಸ್ ಅನ್ನ ಖಂಡಿತವೂ ತಗೊಂಡ್ ಬರುತ್ತೆ. ರಾಯ್ಟರ್ಸ್ ಪ್ರಕಾರ ವಿಗೋವಿನ ಹಿಂದಿನ ಡ್ಯಾನಿಶ್ ಕಂಪನಿ ಆದಂತಹ ನೋವೋ ನಾರ್ಡಿಸ್ಕ್ ಇದನ್ನ 2026 ರ ಒಳಗೆ ಪರಿಚಯ ಮಾಡಬೇಕು ಅಂತ ಯೋಚನೆ ಮಾಡ್ತಿದೆ. ಆದ್ರೆ ಇಲ್ಲೊಂದು ಇಂಟ್ರೆಸ್ಟಿಂಗ್ ಫ್ಯಾಕ್ಟರ್ ಇದೆ ಅಂತ ಹೇಳ್ಬೋದು. ಇಂಡಿಯಾ ಟೀಮ್ ಏನ್ ಮಾಡ್ತಿದೆ ಅಂತಂದ್ರೆ ಇದನ್ನ ಅರ್ಲಿ ಲಾಂಚ್ ಅಂದ್ರೆ 2025 ಗೆನೆ ಲಾಂಚ್ ಮಾಡಬೇಕು ಅಂತ ಹೇಳ್ತಿದೆ ಟು ಅವಾಯ್ಡ್ ಫಾಲಿಂಗ್ ಬಿಹೈಂಡ್
ಬಿಹೈಂಡ್ ಎಲಿ ಲಿಲ್ಲಿ, ವೇಟ್ ಲಾಸ್ ಡ್ರಗ್ ಮಾಂಜಾರೋ ಟು ಇಂಡಿಯಾ ನೆಕ್ಸ್ಟ್ ಇಯರ್. ಇದು ನಮ್ಮ ಇಂಡಿಯನ್ ಮಾರ್ಕೆಟ್ಗೆ ಇನ್ನೂ ಇಂಟ್ರೆಸ್ಟಿಂಗ್ ಆಗಿದೆ ಅಂತ ಹೇಳ್ಬೋದು. ನಮ್ಮ ಸ್ಥಳೀಯ ಫಾರ್ಮಾಸ್ಯೂಟಿಕಲ್ ಕಂಪನೀಸ್ ಯಾರೆಲ್ಲ ಇದ್ದಾರೆ ಅವರು ಸುಮ್ಮನೆ ಐಡಲ್ ಆಗಿ ಕೂತಿಲ್ಲ. ಡಾಕ್ಟರ್ ರೆಡ್ಡೀಸ್, ಬಯೋಕಾನ್ ಮತ್ತೆ ಸನ್ ಫಾರ್ಮಾದಂತಹ ಕಂಪನಿಗಳು ಜಾಸ್ತಿ ಪ್ರೊಡ್ಯೂಸ್ ಮಾಡಬೇಕು, ಹಾಗೆ ಅಫೋರ್ಡಬಲ್ ವರ್ಷನ್ಸ್ ಇರಬೇಕು ಅಂತಾನೂ ಕೂಡ ಈ ಪೇಟೆಂಟ್ ಎಕ್ಸ್ಪೈರ್ ಆಗೋಷ್ಟರಲ್ಲಿ ಟ್ರೈ ಮಾಡ್ತಿದ್ದಾರೆ. ಇನ್ನು 2026 ರಲ್ಲಿ ಇದರ ಒಂದು ಮುಖ್ಯ ಪೇಟೆಂಟ್ ನ ಎಕ್ಸ್ಪೈರಿ ಡೇಟ್ ಏನಿದೆ ಇದು ಮುಗಿದ ತಕ್ಷಣ ಲಾಂಚ್ಗೆ ಸಿದ್ಧವಾಗಬೇಕು ಅಂತ ವಿಶೇಷವಾಗಿ ಡಾಕ್ಟರ್ ರೆಡ್ಡೀಸ್ ಮೂಲ ಸೌಕರ್ಯದಲ್ಲಿ ಹೆಚ್ಚು ಇನ್ವೆಸ್ಟ್ಮೆಂಟ್ ಮಾಡ್ತಿದೆ ಅಂತ ಹೇಳ್ಬೋದು. ಇವತ್ತಿನ ಟಿಡ್ಬಿಟ್ಸ್. ನಂಬರ್ 1, ಆಡಳಿತ ಮತ್ತೆ ಠೇವಣಿದಾರರ ಒಂದು ರಕ್ಷಣೆಯನ್ನು ಹೆಚ್ಚಿಸಬೇಕು ಅಂತ 5 ಬ್ಯಾಂಕಿಗೆ ಕಾನೂನು ಏನ್ ಮಾಡ್ತಿದೆ ಅಂತಂದ್ರೆ ಒಂದು ತಿದ್ದುಪಡಿ ಮಾಡುವಂತಹ ಮಸೂದೆಯನ್ನ ಲೋಕಸಭೆಯಲ್ಲಿ ಅಂಗೀಕರಣ ಮಾಡಲಾಗ್ತಿದೆ. ಅಂದ್ರೆ ಪ್ರಮುಖ ಬದಲಾವಣೆಯೊಂದಿಗೆ ಚೇಂಜ್ ಮಾಡಬೇಕು ಅಂತ ಈ ಡೈರೆಕ್ಟರ್ಶಿಪ್ಗಳಿಗೆ ಗಣನೀಯ ಆಸಕ್ತಿಯನ್ನು ಕೂಡ ಕೊಡ್ತಿದ್ದಾರೆ. ಇಲ್ಲಿ ಕೊಟ್ಟಿರೋ ರಿಪೋರ್ಟ್ ಪ್ರಕಾರ ಟೈಮ್ ಲೈನ್ಗಳನ್ನ ಪ್ರಮಾಣೀಕರಿಸಬೇಕು, ಹಾಗೆ ಪ್ರತಿ ಖಾತೆಗೂ 4 ನಾಮಿನೀಸ್ಗಳನ್ನ ಕೊಡಬೇಕು ಅಂತ ಹೇಳ್ತಾ ಇದ್ದಾರೆ. ನಂಬರ್ 2, ದಕ್ಷಿಣ ಕೊರಿಯಾದ ಅಧ್ಯಕ್ಷ ಯುನ್ ಸುಕ್ ಯೋಲ್ ಅವರ ಈ ಒಂದು ಸಮರ ಕಾನೂನು ತೀರ್ಪು ಏನಿದೆ ಇದು ಸಾರ್ವನುಮತದ ಸಂಸತ್ತಿನ ಮೇಲೆ ನಿರಾಕರಣೆಯನ್ನ ತೋರಿಸ್ತಿದೆ. ಅಂದ್ರೆ ಪಾರ್ಲಿಮೆಂಟರಿ ರಿಜೆಕ್ಷನ್ ಆಗ್ತಿದೆ. ಹಾಗೇನೆ ಇದು ತ್ವರಿತವಾದ ಹಿಮ್ಮುಖವನ್ನ ಪಡಿತಿದೆ ಅಂತ ಹೇಳ್ಬೋದು. ರಾಜಕೀಯ ಕುಸಿತ ಆಗ್ತಿದೆ ಅಂತಂದ್ರೆ ಅಲ್ಲಿನ ಜನಪ್ರಿಯತೆ ಏನಾಗತ್ತೆ, ಜಾಸ್ತಿ ಆಗತ್ತೆ. ಹಾಗೆ ಸಾರ್ವಜನಿಕ ಆಕ್ರೋಶದ ನಡುವೆನೂ ಕೂಡ ದಕ್ಷಿಣ ಕೊರಿಯಾದ ಪ್ರಜಾಪ್ರಭುತ್ವ ಮತ್ತೆ ಆರ್ಥಿಕತೆಯನ್ನ ಅಸ್ಥಿರಗೊಳಿಸ್ತಿದೆ, ಅನ್ಸ್ಟೇಬಲ್ ಆಗ್ತಿದೆ ಅಂತ ಹೇಳ್ಬೋದು. ನಂಬರ್ 3, FY24 ನಲ್ಲಿ ಭಾರತ ಏನಿಲ್ಲ ಅಂತಂದ್ರೂ 92,000 ಪೇಟೆಂಟ್ ಅಪ್ಲಿಕೇಶನ್ಗಳನ್ನ ತಗೊಂಡ್ ಬಂದಿದೆ. ಅಂದ್ರೆ ಇದು ತಂತ್ರಜ್ಞಾನ, ಟೆಕ್ನಾಲಜಿ ಮತ್ತೆ ಫಾರ್ಮಾದ್ಯಾದಂತ ಉತ್ಕರ್ಷವಾದ ಅಪ್ಡೇಟ್ ಅನ್ನ ತೋರ್ಸತ್ತೆ. ಈ ಸಂಸ್ಕೃತಿಯನ್ನು ಕೂಡ ಪ್ರತಿಬಿಂಬಿಸತ್ತೆ ಅಂತ ಹೇಳ್ಬೋದು. ಇನ್ನು ಸ್ಟ್ರಾಂಗ್ ಆಗಿ ನಾವು ನೋಡ್ತಿದೀವಿ ಅಂತಂದ್ರೆ ಈ IP ನೀತಿಗಳು ಇನ್ವೆಸ್ಟರ್ಸ್ ನ ವಿಶ್ವಾಸ ಏನಿದೆ ಅದನ್ನು ಕೂಡ ಸಪೋರ್ಟ್ ಮಾಡ್ತಿದೆ. ಹಾಗೆ ಉದ್ಯೋಗ ಸೃಷ್ಟಿ ಮತ್ತೆ ಭಾರತವನ್ನ ನಾವು ಗ್ಲೋಬಲ್ ಮಾರ್ಕೆಟ್ ಅಲ್ಲಿ ನೋಡೋದಾದ್ರೆ ಈ ಜಾಗತಿಕ ಸಂಶೋಧನಾ ಕೇಂದ್ರವಾಗಿನೂ ಕೂಡ ಇರ್ಸತ್ತೆ. ನಂಬರ್ 4, ರೂಪಾಯಿ ಪ್ರತಿ ಡಾಲರ್ಗೆ 84.76ಗೆ ತಲುಪ್ತಿರೋದ್ರಿಂದ RBI ಫಾರೆಕ್ಸ್ ಮಾರುಕಟ್ಟೆಯಲ್ಲಿ $2 ಬಿಲಿಯನ್ ನೊಂದಿಗೆ ಮಧ್ಯಪ್ರವೇಶ ಮಾಡ್ತು ಅಂತ ಹೇಳ್ಬೋದು. 84.68 ನಲ್ಲಿ ಸ್ಥಿರವಾಗಿದ್ರೂ ಸಹ ಜಾಗತಿಕ ಕರೆನ್ಸಿಯಲ್ಲಿ ನಾವು ನೋಡ್ತಿದೀವಿ ಅಂತಂದ್ರೆ ಇದರ ಒಂದು ಪ್ರೆಷರ್ ಜಾಸ್ತಿ ಆಗ್ತಿದೆ. ಹಾಗೆ ಫಾರೆಕ್ಸ್ ಮೀಸಲುಗಳು ಏನ್ ಮಾಡ್ತಿದೆ, ತುಂಬಾ ಡಿಕ್ರೀಸ್ ಆಗ್ತಿದೆ. ಮತ್ತಷ್ಟು ಸವಕಳಿಯ ಬಗ್ಗೆ ಒಂದು ಕಳವಳ ಸಹ ಜಾಸ್ತಿ ಆಗತ್ತೆ ಅಂತ ಹೇಳ್ಬೋದು. ಸ್ನೇಹಿತರೆ, ಇದು ಇವತ್ತಿನ ಝೀರೋದ ಮಾರುಕಟ್ಟೆಯ ದ ಡೈಲಿ ಬ್ರೀಫ್ ಅಪ್ಡೇಟ್. ನಿಮ್ಮೆಲ್ರಿಗೂ ಸಹ ವಿಡಿಯೋ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತೀನಿ. ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತಷ್ಟು ಹಣಕಾಸಿನ ಅಪ್ಡೇಟ್ಸ್ ಒಂದಿಗೆ ನಾನು ನಿಮಗೆ ನಾಳೆ ಸಿಗ್ತೀನಿ. ಸೊ ಟಿಲ್ ದೆನ್ ಟೇಕ್ ಕೇರ್. ನಾನು ನಿಮ್ಮ ಚಂದನ, ಸೈನಿಂಗ್ ಆಫ್.